ಹೆಜಮಾಡಿ ಟೋಲ್ ಪ್ಲಾಜಾದಲ್ಲಿ ಸ್ಥಳೀಯರಿಗೆ ನೀಡುತ್ತಿದ್ದ ಟೋಲ್ ವಿನಾಯಿತಿಯನ್ನ ರದ್ದುಗೊಳಿಸುವ ಹುನ್ನಾರ ನಡೆಸುತ್ತಿರುವ ಕಂಪನಿಯ ವಿರುದ್ಧ ಹೋರಾಟಕ್ಕೆ ಹೆಜಮಾಡಿ ಟೋಲ್ ವಿರೋಧಿ ಹೋರಾಟ ಸಮಿತಿ ಸಭೆ ನಡೆಸಿ ಮುಹೂರ್ತ ಫಿಕ್ಸ್ ಮಾಡಿದ್ದು, ಪೂರ್ವಭಾವಿಯಾಗಿ ಮೇ 24ರ ಮುಂಜಾನೆ 10 ಗಂಟೆಗೆ ನೂರಾರು ಮಂದಿ ಸೇರಿ ಶಾಂತಿಯುತವಾಗಿ ಮನವಿ ಸಲ್ಲಿಸುವ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಹೆಜಮಾಡಿ ಸರ್ಕಾರಿ ಶಾಲಾ ಸಭಾಂಗಣದಲ್ಲಿ ನಡೆದ ಸಮಾನ ಮನಸ್ಕ ಹೆಜಮಾಡಿ ಟೋಲ್ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ಶೇಖರ್ ಹೆಜಮಾಡಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು. ಈ ಬಗ್ಗೆ ಮಾತನಾಡಿದ ಶೇಖರ್ ಹೆಜಮಾಡಿಯವರು, ಯಾವುದೇ ಕಾರಣಕ್ಕೆ ಟೋಲ್ ವಿನಾಯಿತಿಯನ್ನ ರದ್ದು ಮಾಡಿದೆಯಾದಲ್ಲಿ ನ್ಯಾಯಕ್ಕಾಗಿ ಎಲ್ಲೂ ಕೇಳರಿಯದ ಕಂಡರಿಯದ ಮಟ್ಟದ ಉಗ್ರ ಹೋರಾಟವನ್ನು ನಡೆಸುವ ನಿರ್ಧಾರ ನಮ್ಮದಾಗಿದ್ದು, ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ವಾಹನಗಳಿಗೆ ಸಂಪೂರ್ಣ ಟೋಲ್ ವಿನಾಯಿತಿ ನೀಡತಕ್ಕದ್ದು. ತಪ್ಪಿದೆಯಾದಲ್ಲಿ ನಮ್ಮ ಗ್ರಾಮದ ಖಾಸಗಿ 2-3 ಪ್ರದೇಶದಲ್ಲಿ ಖಾಸಗಿ ರಸ್ತೆ ನಿರ್ಮಾಣ ಮಾಡಿ ಎಲ್ಲ ವಾಹನಗಳಿಗೂ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದರು. ಇವತ್ತು ಹೆಜಮಾಡಿ ಟೋಲ್ ವಿನಾಯಿತಿ ರದ್ದತಿ ಬಗ್ಗೆ ಈ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಪ್ರಮುಖರ ಸಭೆಯನ್ನು ಇಲ್ಲಿ ಕರೆದಿದ್ದೇವೆ. ನಾವು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಮುಖರೆಲ್ಲ ಭಾಗವಹಿಸಿದ್ರು ಮತ್ತು ಮುಂದಿನ ಶುಕ್ರವಾರ ದಿನ ಬೆಳಿಗ್ಗೆ 10 ಗಂಟೆಗೆ ಸುಮಾರೊಂದು 500ಕ್ಕೂ ಮಿಕ್ಕಿ ಸಾರ್ವಜನಿಕರನ್ನು ಒಳಗೊಂಡು ಟೋಲಿಗೆ ಮುತ್ತಿಗೆ ಹಾಕುವುದರ ಮೂಲಕ ಮನವಿ ಕೊಡುವುದು, ಜಿಲ್ಲಾಧಿಕಾರಿಯವರು ಮತ್ತು ಶಾಸಕರು ಮತ್ತು ಟೋಲ್ನ ಅಧಿಕಾರಿಗಳಿಗೆ ಮನವಿ ಕೊಡುವುದಂತ ನಿರ್ಧಾರ ಆಯಿತು. ನಮ್ಮ ಮನವಿಯಲ್ಲಿ ಬೇಡಿಕೆ ಏನಂತ ಹೇಳಿದರೆ, ಈ ಹಿಂದೆ ಕೂಡ ನಮಗೆ ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ವಿನಾಯಿತಿಯನ್ನು ಕೊಡಬೇಕಂತ ನಾವು ಬೇಡಿಕೆ ಕೊಟ್ಟಿದ್ದರು. ಅದನ್ನು ಮತ್ತೆ ವಜಾ ಮಾಡಿದರು. ಈಗ ಸಾಸ್ತಾನದಲ್ಲಿ ಪಟ್ಟಣ ಪಂಚಾಯತಿ ಮತ್ತು ಕೋಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಟೋಲ್ ವಿನಾಯಿತಿಯನ್ನು ಕೊಟ್ಟಿದ್ದಾರೆ, ಅಲ್ಲಿ ಕೂಡ ವಜಾ ಮಾಡಿದ್ದಾರೆ. ಇಲ್ಲಿ ಕೂಡ ಅದೇ ಮಾದರಿಯಲ್ಲಿ ನಮಗೆ ಕೊಡಬೇಕಂತೆಲ್ಲ ಬೇಡಿಕೆ ಇಟ್ಟಿದ್ದೇವೆ. ಒಂದು ವೇಳೆ ಅದು ನಿರಾಕರಣೆ ಆದರೆ ಮುಂದಿನ ಹೋರಾಟ ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಲಸವನ್ನು ಹೋರಾಟ ಸಮಿತಿ ಮಾಡ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇವೆ. ಈ ಸಂದರ್ಭ ಹೋರಾಟದ ಪ್ರಮುಖರಾದ ಶೇಖಬ್ಬ ಕೋಟೆ, ಅಬ್ದುಲ್ ರಹಿಮಾನ್, ವಯಸ್ಸುಕುಮಾರ್, ವಿಶ್ವಾಸ್ ಅಮೀನ್, ನವೀನ್ ಚಂದ್ರ ಶೆಟ್ಟಿ, ಅಜೀಜ್ ಹೆಜಮಾಡಿ, ಅಬ್ಬಾಸ್ ಹಾಚಿ, ರಾಲ್ಫಿ ಡಿಕೋಸ್ತಾ, ಸನಾ ಇಬ್ರಾಹಿಂ, ಸುಧೀರ್ ಕರ್ಕೇರಾ, ಸಂತೋಷ್ ಪಡುಬಿದ್ರಿ, ನಿಜಾಂ ಪಡುಬಿದ್ರಿ, ನಿರ್ಮಲಾ, ರೋಷನ್, ಸುಭಾಷ್ ಸಾಲ್ಯಾನ್, ರಘುವೀರ್ ಹೆಜಮಾಡಿ, ತೇಜ್ ಪಾಲ್ ಸುವರ್ಣ, ಉಮಾನಾಥ್ ಪಡುಬಿದ್ರಿ, ಅಮಿತಾ ಮೊದಲಾದವರು ಹಾಜರಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರಿ.